ನಮ್ಮದು ಹೂವಿನ ಕುಲ, ಮಣೀರ್ ಕುಲ ನಮ್ಗೆ ಹೊಂದಾಣಿಕೆ ಆಗ್ತದೆ. ಮಣೀರ್ ಕುಲದಾಗ ಹುಟ್ಟಿದ್ರು ಮುತ್ತು ನಂಗೆ ಸಾಕಿದ್ದೀರ. ಹೂವು ಇಲ್ದೇ ಇರೋ ಮನೆ ಹೆಣ್ಣು. ನೋಡಿ ಶಂಕರಯ್ಯರೇ, ಒಂದು ಒಳ್ಳೆ ದಿನ ನೋಡಿ ನಮಗೆ ಕನ್ಯಾದಾನ ಮಾಡಿಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಸ್ವಾಮಿ, ತೆಪ್ಪು ತಿಳ್ಕೊಬೇಡಿ, ಹುಡುಗನ ಇಸೇನೆ ಹೇಳಲಿಲ್ಲ. ನೀವು ಹೇಳೋದು ಸರಿನೇ ಬಿಡಿ. ನಾವು ನಿಮ್ಮ ಹೆಣ್ಮಗಿನ ಪರೀಕ್ಷೆ ಮಾಡಿದ್ವಿ ಹೊರತು ಹುಡುಗ ಯಾರು ಅಂತ ಯೋಳನೇ ಇಲ್ಲ. ನಿಮ್ಮ ಮಗಳನ್ನ ಕೇಳ್ತಿರೋದು ಈ ಹತ್ತೂರು ಪೋಡಿನ ಹತ್ವಾರ ದುಂಡೇಗೌಡ್ರ ಮಗ ನೀಲೇಗೌಡನಿಗೆ. ಸಂತೋಷನಾ? ಏಳು ಜನ ಗಂಡು ಮಕ್ಕಳು, 6 ಜನ ಸೊಸೆಯಂದರು, 7 ಅಂಕಣ ಹಟ್ಟಿ, 7 ಇಂಡು ಕುರಿ, 7 ಇಂಡು ದನ, 7 ಇಂಡು ಪರಿವಾರ. 7ನೇ ಒಳಗೆ ಬರ್ತಾಳೆ ನಿಮ್ಮ ಮಗಳು, ಯೋಚನೆ ಮಾಡಿ. ಏ ಸಂಕಾಯ, ಏನು ಯೋಚನೆ ಮಾಡ್ತಾ ಇದೀಯಾ? ನೋಡು, ಮನೆ ಬಾಗ್ಲಾಗೆ ಅದೃಷ್ಟ ಬಂದೈತೆ. ಬೀಳ್ಯ ಕೊಟ್ಟು ಮನೆ ತುಂಬಿಸ್ಕೋ. ಶಂಕರಯ್ಯರೇ, ಯಾಕೆ ಯೋಚನೆ, ಯಾಕೆ ಸುಮ್ಮನೆ ಇದ್ದೀರಿ? ಸಂತೋಷಕ್ಕೆ ಮಾತೇ ಗೊತ್ತಿಲ್ಲ ನಮ್ಮ ಸಂಕ್ರಯ್ಯಂಗೆ, ಅಲ್ವಾ ಸಂಕ್ರಯ್ಯ? ದುಡ್ಡೇಗೌಡ್ರೆ, ನಿಮ್ಮಂಥ ದೊಡ್ಡ ಮಕ್ಕಳು ಇವತ್ತು ನಮ್ಮನೆ ಗಂಟ ಪಾದ ಬೆಳೆಸಿದ್ದೀರಿ. ನಿಮ್ಮ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಎಣ್ಣಿರೋ ಮನೆ ಅಂದಮೇಲೆ 4-6 ಜನ ಗಡ್ಡಿನ ಕಡೆಯವರು ಬರ್ತಾರೆ, ಒಯ್ತಾರೆ. ಕುಲ ಜಲ ಒದ್ದಿದ್ರು ಆ ಶಿವ ಯಾರ ಸಂಬಂಧದ ಮೇಲೆನ ಯಾರು ಕೊಳ್ಳಿಗೆ ಹಾಕೋನೋ ಬಲ್ಲೋರು ಯಾರು? ಅದಕ್ಕೆ ನಾ ಹೇಳೋದು ಶಂಕರಯ್ಯರೇ, ಆ ಸಂಬಂಧ ಮಾಲೆನ ಆ ನಮ್ಮಪ್ಪ ಶಿವ ನನ್ನ ಮಗನ ಕೈಯಿಂದ ನಿಮ್ಮ ಮಗಳ ಕೊಳ್ಳಗೆ ಹಾಕ್ಸವನೆ ಅಂತ. ಅದಕ್ಕೆ ಅಲ್ವೇ ನಾವು ಒಳೆ ಮೀರಿ ಸಂಬಂಧ ಮಾಡಕ್ ಬಂದಿರೋದು. ಕೊಟ್ಟು ಸಾಲ್ ನೋಡಿ ಹೆಣ್ಣು ತರಬೇಕು, ಬೆಡ್ ಸಾಲ್ ನೋಡಿ ದನ ತರಬೇಕು ಅಂತ ಗಾದೆನೇ ಐತೆ. ನಿಮ್ಮ ಪೋಡ್ಗೂ ನಮ್ಮ ಪೋಡ್ಗೂ ಸಂಬಂಧವೇ ಇಲ್ಲ. ಅದು ಹೆಂಗಾಯ್ತದೆ ಗೌಡ್ರೆ? ಶಂಕರೇಗೌಡ್ರೆ, ದುಂಡೇಗೌಡರು ಹೆಣ್ಣು ಕೇಳಕ್ ಬತ್ತಾವ್ರೆ ಅಂದ್ರೆ ಮೆರವಣಿಗೆ ಗಣಿ ಮಾಡ್ಕೊಳ್ತಾರೆ ಸುತ್ತಳ್ಳಿ ಪೋಡನ್ ಜನ. ಅಂಥದ್ರಾಗೆ ಮನೆ ಬಾಗಿಲಿಗೆ ಬಂದರು ನಿಮಗ್ಯಾಕೆ ಸ್ವಾಮಿ ಅನುಮಾನ? ನೀವು ಬಿಡಿ ಸ್ವಾಮಿ, ಉಳ್ಳವರು ಹೂ ಅಂದರೆ ಊರನ್ನೇ ಸೇರಿಸ್ಬಿಡ್ತೀರ. ನಾ ಹೇಳೋದೇನು ಅಂದರೆ, ಅಯ್ಯೋ ಬುಡಿ ಸ್ವಾಮಿ, ಕಾಸು ಕರಿಮಣಿ ವಿಚಾರವೇ ನಮ್ದಾದ್ರೇನು ನಿಮ್ದಾದ್ರೇನು ನಿಮ್ಮ ಪೋಡಿನ ಜನನ ಜಮಾ ಮಾಡಿ ಅಕ್ಕಿ ಬೇಳೆ ಸಮೇತ ಉರುಗ್ದಾರದಿಂದ ಹಿಡಿದು ವಾಲದ್ದವರೆಗೂ ಕಳಿಸೋ ಜವಾಬ್ದಾರಿ ನಮ್ಮದು. ಅಯ್ಯೋ ಸ್ವಾಮಿ, ನಿಮ್ಗೆ ಹೆಂಗೆ ಹೇಳಲಿ ನಾನು? ನಮ್ಮ ಪೋಡಿನ ಜನ ನಿಮ್ಮ ಪೋಡಿನ ಜನ ಬರಬೇಕು ತಾನೆ, ಬರಲಿ. ನಮ್ಮವೇ 2 ಬಂಡಿ ಕಳ್ಸವ ಬುಡಿ. ಶಾಸ್ತ್ರ ಸಂಪ್ರದಾಯ ಬೀಗ್ರೂಟ ಎಲ್ಲದಕ್ಕೂ ಬರಲಿ. ಅದಲ್ಲ ಸ್ವಾಮಿ, ನಮ್ಮ ಪೋಡಿನ ಪದ್ಧತಿಯೇ. ಶಂಕರೇಗೌಡ್ರೆ, ನೀವು ಹೇಳೋದು ಸರಿ ಅನ್ನಿ. ನೆಲ ಒಂದೇ ಆದರೂ ಒಲೆ ಒಂದೇ ಉರಿತದ? ನಾವೆಲ್ಲ ಒಂದೇ ಪೋಡ್ನಾರಾದರೂ ನಿಮ್ಮ ಪೋಡ್ಗೂ ನಮ್ಮ ಪೋಡ್ಗೂ ಪದ್ಧತಿ ಬೇರೆ ಬೇರೆ ಇರ್ತದ. ನಿಮ್ಮ ಪದ್ಧತಿ ಹೆಂಗೆ? ಲಗ್ನ ಮಾಡೋರು ಆಯ್ತು ಬಿಡಿ. ನಿಮ್ಮ ಪದ್ಧತಿಗೆ ನೀವು ರಾಜಿ ಮಾಡ್ಕೋಬೇಡಿ. ಅದೇನು ಅಂತ ಹೇಳಿ ನಿಮ್ಮ ಪದ್ಧತಿಯಂತೆ ಮಾಡವ. ಎಲ್ಲ ನೀವೇ ಮಾತಾಡ್ಬಿಟ್ರೆ ಹೆಂಗೆ ಸ್ವಾಮಿ? ನಮಗೋಸಿ ಮಾತಾಡೋದಕ್ಕೆ ಬಿಡಿ. ನೀವೆಲ್ಲರೂ ಸೇರಿ ಈ ಸಂಬಂಧ ಆಗಲೇಬೇಕು ಅಂತೀರಾ? ಏಯ್, ನೀ ಏನು ಹೇಳ್ಬೇಕು ಅನ್ಕಂಡೀಯಾ?
ಎಲ್ಲನ ಬ್ಯಾಡ ಗಿಡ ಅನ್ಬಿಟ್ಟ ಕಳ್ಳ ದಮ್ಮಯ್ಯ. ನೋಡು, ಕಣ್ಣಾಗಿ ಎಣ್ಣೆ ಹಾಕೊಂಡು ಹುಡುಕಿದ್ರು ಇಂಥ ಸಂಬಂಧ ಸಿಗೋದು ಕಷ್ಟ ಐತೆ. ಹೊಸಿ ನೋಡಿ ಮಾಡಿ ಮಾತಾಡ್ಲಾ? ನಂಜಪ್ಪ ಹೊಸಿ ಸುಮ್ಕೆ ಇರ್ತೀಯಾ? ಅಲ್ಲ ಕಳ್ಳ, ನೋಡಿ, ಬೇಸರ ಮಾಡ್ಕೋಬೇಡಿ. ನಿಮ್ಮೆಲ್ಲರ ಆಸೆ ಪ್ರೀತಿಗೆ ನನ್ನ ಮನಸ್ಸು ತುಂಬಿ ಬತ್ತೈತೆ. ಏನು ಮಾತಾಡಬೇಕು ಅಂತಲೇ ತಿಳಿತಿಲ್ಲ. ಯಾಕೋ ಈ ಸಂಬಂಧ ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ ಸ್ವಾಮಿ. ಈ ಸಂಬಂಧನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅನಿಸ್ತಾ ಇದೆ. ಶಂಕರೇಗೌಡ, ಬಡವರ ಮನೆಯಿಂದ ಹೆಣ್ಣು ತರಬೇಕು, ಬಲ್ಲಿದ್ರ ಮನೆಗೆ ಹೆಣ್ಣು ಕೊಡಬೇಕು ಅನ್ನೋ ಗಾದೆನೇ ಐತೆ. ಓ ಶಂಕರೇಗೌಡ, ಕೊನೆ ದಪ್ಪ ಕೇಳ್ತಾ ಇವ್ನಿ. ಈ ವಿಘ್ನದ ಮಾತುಗಳನ್ನೆಲ್ಲ ಬಿಟ್ಬಿಟ್ಟು ಲಗ್ನಕ್ಕೆ ಒಪ್ಪಿಗೆ ಅಂದ್ರೆ ದಂಡಿನ ಸಮೇತ ದಾಮ್ ಧೂಮ್ ಅಂತ ಮದುವೆ ಮಾಡ್ಕೊಂಡು ಹೋಯ್ತೀವಿ. ಇಲ್ಲ ಅಂದ್ರೆ ನಿನ್ನ ಮಗಳಂತರು ನಮ್ ದೊಡ್ಡಿಲೆ 16 ಸಿಗ್ತವೆ. ಹೋಗಯ್ಯ. ದುಂಡೇಗೌಡ್ರೆ, ಮಾತಿನ ಮೇಲೆ ಹೊಸಿ ನಿಗಾ ಇರಲಿ. ನೀವು 10 ಪೋಡಿಗೆ 10 ಬಾರ ಇರ್ಬೋದು. ಹೆಣ್ಣೆತ್ತೋರು ಯಾವತ್ತೂ ಕೇವಲ ಅಲ್ಲ, ಅವ್ರಿಗೂ ಇಚ್ಛೆ ಇರ್ತದೆ. ನಿಮ್ಮ ವಿಶ್ವಾಸ ಹೀಗೆ ಇರಲಿ. ನೀವಿನ್ನ ದಯಮಾಡಿಸ್ಬೋದು. ನಿನ್ನ ವಿಶ್ವಾಸ ನೀನೇ ಮಡಿಕ್ಕ. ಹೆಣ್ಣೆತ್ತಿರೋ ನಿನಗೆ ಇಷ್ಟು ಸೊಕ್ಕಿರ್ಬೇಕಾರೆ ಇನ್ನ ಗಂಡೆತ್ತಿರೋರು ನಾವು, ನಮಗೆ ಎಷ್ಟಿರ್ಬೇಡ. ಎತ್ತರಲ್ಲ ಕಂತೆಯ, ಕಟ್ಟರಲ್ಲ ಬಂಡಿಯ. ನೀಲ ಬಾರ್ಲಾ.
ಕಡೆ ನೋಡ್ತಾ ಏನು ಯೋಚನೆ ಮಾಡ್ತಾ ಇದೀಯ? ಅದೇನು ಹೇಳಪ್ಪ ನಿನ್ನ ಕಷ್ಟ? ನಿಮ್ಮಂತಹವರ ಕಷ್ಟ ಕೇಳೋಕೆ ಅಂತಾನೆ ನಾನು ಬಂದಿರೋದು. ನಾನು ನಮ್ಮ ಅವ್ವನ್ನ ನೋಡೋದಕ್ಕೆ ಆ ಕಡೆ ದಡಕ್ಕೆ ಹೋಗ್ಬೇಕು, ಕರೆದ್ರೆ ಯಾರು ಬರಲ್ಲ ಅಂತವ್ರೆ. ನಾನೊಬ್ಬನೇ ಹೋಗೋದಕ್ಕೆ ಭಯ. ಅಷ್ಟೇ ತಾನೇ? ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನಿನ್ ದಡ ಸೇರಿಸ್ತೀನಿ, ಬಾ ನನ್ನ ಜೊತೆ. ಜಂಗಮಯ್ಯ, ಇವತ್ತು ಅಮಾಸೆ ಅನ್ನೋದೇ ಮರ್ತ್ಬಿಟ್ಯಾ? ಅಯ್ಯ, ಅಮಾವಾಸ್ಯೆ ಅಂದರೆ ನನಗೆ ತುಂಬ ಇಷ್ಟ. ಈ ಕತ್ತಲ ರಾಜ್ಯದ ಜನಗಳ ಮನಸ್ಸಿನ ಅಮಾವಾಸ್ಯೆ ಕಳೆಯೋಕೇನೆ ನಾನು ಬಂದಿರೋದು. ಈ ಅಮಾವಾಸ್ಯೆ, ಮಾಟ, ಮಂತ್ರ, ಪೀಡೆ, ಪಿಶಾಚಿ ಎಲ್ಲ ಮನಸ್ಸಿಗೆ ಅಂಟಿರೋ ರೋಗ. ಅದನ್ನು ಕಿತ್ತಾಗಬೇಕು. ಭಗವಂತನಲ್ಲಿ ನಂಬಿಕೆ ಇಡಬೇಕು. ಆಗಲೇ ಮನಸ್ಸು, ಬದುಕು ಬೆಳಕಾಗೋದು. ಹಾಗಾದ್ರೆ ನೀನು ದಡ ಸೇರಿಸ್ಬಿಡ್ತೀಯಾ? ಖಂಡಿತ. ಬಾ ನನ್ನ ಜೊತೆಗೆ, ನಡೆ. ಭಯ ಪಡಬೇಡಪ್ಪ, ನಾನಿದ್ದೀನಿ, ನಡೆ. 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 ಓ, ಇಷ್ಟೇಯಾ? ಬೋಸುಲ್ವಾ? ಹಿಂಗಂತ ಗೊತ್ತಿದ್ರೆ ನಾನು ಒಬ್ಬನೇ ಬರ್ತಾ ಇದ್ದೆ, ಇನ್ನು ಕಟ್ಕತ್ತಾನೇ ಇರಲಿಲ್ಲ. ಓಹೋ, ಹಾಗೇನು? ಇನ್ನೂ ಕಾಲ ಮಿಂಚಿಲ್ಲ. ಇದ್ರ ಮುಂದೆ ನೀನೇ ಹೋಗು. ಧಾರಾಳವಾಗಿ. ಹ್ಞೂ. ಅಯ್ಯೋ, ಕಾಪಾಡಿ! ಮುಳುಗೋಗ್ತಾ ಇದ್ದೀನಿ, ಕಾಪಾಡಿ! ಅಯ್ಯೋ, ಕಾಪಾಡ್ರಪ್ಪ, ಮುಳುಗೋಗ್ತಾ ಇದ್ದೀನಿ. ಅಯ್ಯೋ, ಕಾಪಾಡಿ! ಕಾಪಾಡಿ! ಅಯ್ಯೋ, ಕಾಪಾಡಿ! ಕಾಪಾಡಿ! ಮುಳುಗೋಗ್ತಾ ಇದ್ದೀನಿ. ಕಾಪಾಡಿ! ನೋಡ್ದೇನಪ್ಪ, ಇದೇ ಮನುಷ್ಯನ ದುರ್ಗುಣ. ಸಂಕಟ ಬಂದಾಗ ಭಗವಂತ ಅನ್ನೋದು, ಆಮೇಲೆ ಎಲ್ಲವೂ ನಾನೇ ಅನ್ನೋದು. ನಾನು ಎಂಬ ಅಹಮ್ಮಿನಿಂದ ಬ್ರಹ್ಮನೇ ಕೆಟ್ಟ. ಸುರಾಸುರರೇ ಸೋಲಿನ ರುಚಿ ಕಂಡರು. ಹೀಗಿರುವಾಗ ಕೇವಲ ನರನಾಗಿ ಎಲ್ಲವೂ ನನ್ನದೇ ಎನ್ನುವುದು ತಪ್ಪು. ನಾನು ಅನ್ನೋದನ್ನು ಬಿಟ್ಟು ಭಗವಂತನಲ್ಲಿ ಅಚಲವಾದ ನಂಬಿಕೆ ಇಟ್ಟರೆ ಗುರಿ ತಲುಪಲು ಸಾಧ್ಯ. ಪರಮಾತ್ಮ, ನನ್ನ ತಪ್ಪಾಯ್ತಯ್ಯ, ಕಾಪಾಡಪ್ಪ, ಕಾಪಾಡು. ಅಯ್ಯಯ್ಯೋ ಸ್ವಾಮಿ, ನನ್ನ ಕಾಪಾಡಿ.
ದಮ್ ಅನ್ನೋದು ಮನುಷ್ಯನಿಗೆ ಬರಬಾರ್ದು ಅಂತ ತೋರಿಸ್ಬಿಟ್ರಿ. ಯಾರು ಸ್ವಾಮಿ ನೀವು? ನಾನು 77 ಮಲೆ ಸುತ್ತಲೂ ಹೊರಟ ಜಂಗಮ. ನನ್ನನ್ನು ಮಾದಪ್ಪ ಎಂದು ಕರೆಯುತ್ತಾರೆ. ಮಾದಪ್ಪ, ಮಹಾನುಭಾವ, ನನ್ನನ್ನು ಕಣ್ತೆರೆಸಿದ ನೀವು ಇಲ್ಲೇ ನೆಲೆಯಾಗಬೇಕು. ನಮ್ಮನ್ನೆಲ್ಲ ಹರಿಸ್ಬೇಕು. ಅಯ್ಯ, ನನ್ನ ಗುರಿ 77 ಮಲೆ ಕೈಲಾಸದ ನಡುಮಲೆ. ಹುಲ್ಲಿನ ಸೊಬಗಿನ ತಾಣವಾದ ಈ ಹಳ್ಳದಲ್ಲಿ ನಾನು ಉಳಿದದ್ದಕ್ಕೆ ಇದು ಊಳ್ದೊರೆ ಹಳ್ಳ ಎಂದು ಪ್ರಸಿದ್ಧಿಯಾಗಲಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಬ್ಯಾಸರ ಮಾಡ್ಕೋಬೇಡಪ್ಪಯ್ಯ, ನಮ್ಮ ಕೈಲಿ ಏನೈತೆ, ಎಲ್ಲ ಶಿವನಿಚ್ಛೆ. ತರಗುಡ್ಸಿ ತಾಳು ಕಟ್ಟಿ ಒಕ್ಕಳು ಹೂಡಿ ಪೋಡ್ ಕಡ್ದವ್ರು ನೀವು. ನೀವೇ ಇಷ್ಟು ಬೇಸರ ಮಾಡಿಕೊಂಡ್ರೆ ನಮಗಳ ಗತಿ ಏನು? ಅಪ್ಪಯ್ಯ, ನಾವೆಲ್ಲ ನಿಮ್ಮ ಜೊತೆಯಾಗಿರ್ತೀವಿ. ನೀರು ಕುಡೀರಿ ಬಾವಯ್ಯ. ದಂಡಿದ್ದೀರಿ. ಅಲ್ಲ, ಓಡ್ ಕಟ್ಟಿದ್ ನಿಮ್ಗೆ ಈ ಸಾಯೋ ವಯಸ್ಸಲ್ಲಿ ಹಿಂಗ್ ಅವಮಾನ ಮಾಡ್ಬಿಡದ ಆ ಶಂಕರೇಗೌಡ? ಓಹ್, ಸೀಮೆಗಿಲ್ದೇ ಇರೋ ಎಣ್ಣೆ ಎತ್ತವ್ ಅವನು. ನಿನ್ ಸಮಕ್ಕೆ ಯಾವ್ದ್ರಲ್ಲಿ ಬರ್ತಾನ ಬಾವ ಅವನು? ಅಂತವನು ಮನೆಗೆ ಹೋಗಿ ಹೆಣ್ ಕೇಳಕ್ ಹೋದ್ನಲ್ಲ ನಿನ್ ಮಗ ಸೂರ. ಮಾತಾಕೀಗ ಕುಡಿ ನೀರ. ಅಯ್ಯೋ, ಸುಮ್ಕಿರು ಮಾವ ನೀನು. ಊರಿ ಹೊಟ್ಟೆಗೆ ಉಪ್ಪು ತುಂಬ್ಯಾಡ. ಮೊದಲೇ ಅಪ್ಪಯ್ಯ ಬ್ಯಾಸರ್ದಲ್ಲ ಅವನೇ. ಅವ್ರ ಆಸೆ ಏನಿತ್ತೋ ಯಾರಿಗೊತ್ತು. ಓಸಿ ನಿಧಾನಕ್ಕೆ ವಿಚಾರ ಮಾಡುವ, ಸುಮ್ಕಿರು. ಏನಪ್ಪ ವಿಚಾರ ಮಾಡೋದು? ಏನು ವಿಚಾರ ಮಾಡಿ ಅಂತೀನಿ? ಇನ್ನು ಏನು ಉಳಿದೈತೆ ಅಂತ ವಿಚಾರ ಮಾಡೋದು? ಸುಮ್ಕೆ ಹೇಳ್ತಾರಲ್ಲ ಜನ, ಕುಲ ಸೋಸಿ ಹೆಣ್ಣು ತರಬೇಕು, ಜಲ ಸೋಸಿ ನೀರು ತರಬೇಕು ಅಂತ. ಈಗ ಏನಾಯ್ತು ಅಂತ ಹಿಂಗಂತೀಯ ಅಪ್ಪಯ್ಯ? ಇನ್ನೇನಾಗ್ಬೇಕಪ್ಪ ನಿನ್ಗೆ? ನೀನ್ ಆಸೆ ಪಟ್ಟೆ ಅಂತ ನಿಮ್ಮಪ್ಪ ಒಳ್ಳೆ ಆಚೆ ಹೆಣ್ಣು ನೋಡಕ್ ಹೋದ. ಮಾತ್ಗೂ ಮೀಸೆ ತಿರುತ್ತಿದ್ದ ನಮ್ಮ ಬಾವಂಗೆ ಯಾವನ ಅಡ್ನಾಡಿ ಹೆಣ್ ಕೊಡಕ್ಕಿಲ್ಲ ಅಂದ್ಬಿಟ್ನಲ್ಲ, ಇನ್ನೇನಾಗ್ಬೇಕು? ಲೇ, ಸುಮ್ಕಿಲ್ಲ ವಂಗ್ಸಿದ್ದ. ದೊಡ್ಡವ್ರು ಅದೇನ್ ತೀರ್ಮಾನ ತಗೋತಾರೋ ತಗೊಳ್ಳಿ. ನೀನ್ ಮಧ್ಯ ಬಾಯಿ ಹಾಕಿ ಯಾಕೆ ಕೆಟ್ಟವನಾಗ್ತೀಯ? ಸುಮ್ಮ ನಿಂತ್ಕೊಳ. ಅವನೇ ಕಮ್ಮಿ ಸುಮ್ಕಿರ್ಬೇಕು. ಅವನು ಹೇಳೋದ್ರಾಗೂ ನ್ಯಾಯ ಐತೆ. ಲೇ ನೀಲ, ನನ್ನ 6 ಜನ ಗಂಡ್ಮಕ್ಳಿಗೂ ಒಳ್ಳೊಳ್ಳೆ ಕಡೆ ಹೆಣ್ಣು ತಂದೆ. ಈ ದುಂಡೇಗೌಡ ಬತ್ತಾನೆ ಅಂದ್ರೆ ಓಡಿನ ಬಾಗಿಲಲ್ಲಿ ಆರ್ತಿ ಎತ್ಕೊಂಡು ನಿಲ್ತಿದ್ರು. ಅಂತದ್ರಾಗೆ ನಾನೇ ಅವನ ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಕೇಳಿದ್ರೆ ಆಗಲ್ಲ ಅಂದ್ಬಿಟ್ನಲ್ಲ ಆ ದೊಡ್ಡ ಮನುಷ್ಯ. ಮಕ್ಕೋಗಿಲಿಲ್ಲ ಅಷ್ಟೇ.
ಇದನ್ನು ಕೇಳ್ಕೊಂಡು ನಮ್ಮ ಪೋಡಿನ ಜನ ನಗುದಿಲ್ವೇನ್ಲ? ಅಲ್ಲ, ಹೆಣ್ಣೆತ್ತೋನು ಅವನಿಗೆ ಅಷ್ಟು ಸೊಕ್ಕಿರ್ಬೇಕಾದ್ರೆ 7 ಗಂಡು ಮಕ್ಕಳು ನನಗೆಷ್ಟಿರ್ಬೇಡ. ಕೇಳ್ದೇನ್ಲ ಜನ ಆಡೋ ಮಾತನ್ನ? ಈಗಲೂ ನಾವು ಅಂದ್ರೆ ಸಾಕು, ನಮ್ಮ ಸುತ್ತಮುತ್ತ ಇರೋ ಯಾವುದೇ ಪೋಡ್ನಾಗ ಯಾರ ಮನೆಯಲ್ಲಿ ಯಾವುದೇ ಹೆಣ್ಣ ಬೆಟ್ಟು ಮಾಡಿ ತೋರಿಸಿದ್ರೆ ಪರಿವಾರ ಸಮೇತ ಬಂದು ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ತಾರೆ. ನೋಡ್ತೀಯಾ? ಇನ್ನು ಮಾತಾಡಿ ಏನ್ಲ ಪ್ರಯೋಜನ? ಅವರಿಷ್ಟ. ಸುಮ್ಮನೆ ನಾವ್ಯಾಕೆ ಮಾತಾಡಿ ಸಣ್ಣವರಾಗಬೇಕು? ನಾವು ಸಣ್ಣವರಾಗಬಾರ್ದು ಅಂತಾನೆ ಅಲ್ಲಿ ಕಚ್ಕೊಂಡು ಬಂದಿದ್ದು. ನೋಡ್ಲಾ, ಇವತ್ತೇ ಇಲ್ಲೇ ಆ ಹೆಣ್ಣ ಮರ್ತು ಬಿಡಬೇಕು. ಹೋಗಿ ಕ್ಯಾಮೆ ನೋಡು. ಬರೋ ಹುಣ್ಣಿಮೆ ಒಳಗೆ ಅವಳಪ್ಪನಂತ ಹೆಣ್ಣು ತಂದು ನಿನಗೆ ಮದುವೆ ಮಾಡಲಿಲ್ಲ, ನಾನು ದುಂಡೆ ಗೌಡ್ನೇ ಅಲ್ಲ. ಲೇ ವಂಶಿದ್ದ, ಕಟ್ಟ ನಾಳಿಗೆ ಬಂಡಿಯ ಯಾವ ಫೋನ್ನು ಬಿಡೋದು ಬೇಡ. ನಾನಾ ಅವರ ನೋಡೇ ಬಿಡೋಣ. ಅಪ್ಪಯ್ಯ, ಅಪ್ಪಯ್ಯ, ನಾ ಹೊಳೆ ತಕ್ಕ ಹೋಗಿ ಬರ್ತೀನಿ. ಆಯ್ತು ಕಣವ. ಓ ದೊಡ್ಡ ಮನ್ಸ, ಈಗ ಸಮಾಧಾನ ಆಯ್ತಾ? ಹಾಲು ಕುಡ್ದಷ್ಟು ಆನಂದ ಆಗಿರ್ಬೇಕು ನಿನ್ಗೆ, ಅದಕ್ಕೆ ದಿಮ್ಮಲೆ ರಂಗ ಅಂತ ಕೂತ್ಬಿಟ್ಟಿದ್ಯಾ. ಕೂತ್ಕೋ. ಯಾಕೆ ನಂಜಪ್ಪ, ಏನಾಯ್ತು? ಹಾ, ಏನಾಯ್ತು? ಇನ್ನೇನಪ್ಪ ಆಗ್ಬೇಕು? ನಿನ್ನಂತ ನಾನು ಎಲ್ಲೂ ನೋಡ್ಲಿಲ್ಲ ಬಿಡು. ನೋಡೋದೇನು ಬಂತು, ಈ ಭೂಮಿ ಮ್ಯಾಗ ಎಲ್ಲೂ ಇರಾಕಿಲ್ಲ. ಎತ್ತು ಮಕ್ಕಳಿಗೆ ಬದುಕನ್ನ ಕಟ್ಕೊಡ್ನಿಲ್ಲ ಅಂತ ಯೋಚನೆ ಮಾಡೋ ಎತ್ತೋರ್ ಮಧ್ಯೆ ಬದುಕು ಮುರಿಯೋ ನಿನ್ನಂತ ಅಪ್ಪನೂ ಇರ್ತಾನ? ನಂಜಪ್ಪ, ನ್ಯಾಲ್ಗೆ ಬಿಗಿಡ್ದು ಮಾತಾಡೋ. ಸಾಕು ಸುಮ್ಮನಿಳಯ್ಯ, ನಾನು ಕಂಡಿವ್ನಿ. ಪಾಪ ತಾಯಿಲ್ ತಬ್ಲಿ ಮಗಳು ಅವಳನ್ನ ಸಾಕಿ ಸಲಹಿ ಕಣ್ಣಿನಾಗೆ ಕೈ ತೊಳ್ಕೊತಾವ್ ನನ್ನ ಸಂಕಟಕಾರ ಅಂತೇಳಿ ಮಗಿಗೆ ಲಗ್ನ ಆಗಲಿ ಅಂತ ನಿನಗಿಂತ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡವನು ನಾನು. ನಿನ್ನ ಮನೆಗೆ ಕರ್ಕೊಂಬಂದು ಗಂಡು ಒಂದ ಎರಡ? ಒಲ್ಲದ ಗಂಡನಾಗ ಮೊಸರ ಕಲ್ಲಿತ್ತು ಅನ್ನಂಗೆ ಎಲ್ಲ ಸಂಬಂಧಕ್ಕೂ ಒಂದಲ್ಲ ಒಂದು ಕುಂಟ್ನೆಪ ಹೇಳಿ ತಿರಸ್ಕಾರ ಮಾಡಿಬಿಟ್ಟೆ. ಮನೆ ಬಾಗ್ಲುವರೆಗೂ ಬಂದು ಭಾಗ್ಯನ ಬಾಗ್ಲಿಂದ ಆಚೆನೆ ದಬ್ಬಿಟ್ಟಿಯಲ್ಲ, ನೀನೊಬ್ಬ ಮನುಷ್ಯನ? ಸರಿ, ನಿನ್ನ ಮನಸ್ಸಿನಾಗ ಅದೇನೈತೋ ಅದಾರು ಹೇಳ್ಬಿಡಪ್ಪ. ನಿನ್ನ ಮಗಳನ್ನ ಲಗ್ನ ಮಾಡಿ ಕಳಿಸ್ಬೇಕು ಅನ್ಕೊಂಡಿದ್ಯೋ ಇಲ್ಲ ಮನೆ ಆಳ್ತಾನಕ್ಕೆ ಇಟ್ಕೋಬೇಕು ಅಂತಿದ್ಯೋ? ಅದನ್ನಾರು ಹೇಳ್ಬಿಡು. ಯೋ ನಂಜಪ್ಪ, ನಿನ್ನ ಸಂಕಟ ನನಗೆ ಅರ್ಥ ಆಯ್ತದೆ, ಆದರೆ ನನ್ನ ಮನಸ್ಸಿನಾಗಿರೋದು ನಿನಗೆ ಅರ್ಥ ಆಯ್ತಾ ಇಲ್ಲ. ನಾನು ನನ್ನ ಮಗಳಿಗೆ ಮದುವೆ ಮಾಡೇ ಮಾಡ್ತೀನಿ, ಆದರೆ ಇಂಥ ಮನೆತನಕ್ಕಲ್ಲ. ಏನಪ್ಪ ಏನಂದೆ ನೀನು? ಅಂಥ ಮನೆತನಕ್ಕಲ್ವಾ? ಓಹೋ, ಅದಿನ್ನೆಂಥ ಸಂಬಂಧ ಹುಡುಕ್ತಾರೋ ಶಂಕರಾಯರು. ಅಂಥ ನೆಂಟಸ್ಥಾನ ಬೆಳೆಸೋಕ್ಕೆ ಒಂಟಿ ಕಾಲಾಗಿ ನಿಂತಿರೋರು ಅದೆಷ್ಟೋ ಜನ. ಅಂಥ ಪುಣ್ಯನ ಕಣ್ಣೆತ್ತು ನೋಡ್ದೆ ಕಡ್ಗಣಿಸ್ಬಿಟ್ಟಿಯಲ್ಲ. ನಿನ್ನಂಥ ನತದೃಷ್ಟ ಇನ್ನೊಬ್ಬ ಇರಾಕಿಲ್ಲ. ಪಾಪ ಆ ಹೆಣ್ಮಗ ನಿನ್ನ ಹೊಟ್ಟೆನಲ್ಲಿ ಹುಟ್ಟಕ್ಕೆ ಅದೇನು ಕರ್ಮ ಮಾಡಿತ್ತೋ ಏನೋ, ಆದ್ರೆ ಅಣಿಯಾಗೆ ಲಗ್ನ ಭಾಗ್ಯ ಬರ್ದೋಯ್ತೋ ಇಲ್ವೋ. ನೀನು ಆ ದೊಡ್ಡೇಗೌಡ್ರು ಮನೆಗೆ ಹೆಣ್ಣು ಕೊಡಲಿಲ್ಲ ಅನ್ನೋ ವಿಷಯ ಸುತ್ತ 4 ಕೋಟಿ ಜನಕ್ಕೆ ತಿಳಿತು ಅಂತ ತಿಳ್ಕೊ, ನಾಳೆ ನಿನ್ನ ಮನೆಗೆ ಹೆಣ್ಣು ಕೇಳಕ್ಕೆ ಯಾರೂ ಬರಕ್ಕಿಲ್ಲ. ನಿನ್ನ ಮಗಳು ಮದುವೆ ಕನ್ಸು ಅಂತ ತಿಳ್ಕೊ. ಬರ್ತೀನಿ. ಸ್ವಾಮಿ, ಗುರುವೇ, ಎಲ್ಲಿರುವಿರಿ? ಇಲ್ಲಿ ಅನರ್ಥವಾಗಿದೆ. ಇಲ್ಲೊಂದು ಜೀವ ಸಂಕಟ ಪಡುತ್ತಿದೆ. ಎಲ್ಲಿರುವಿರಿ ಸ್ವಾಮಿ?
ತಾಯಿ, ಅಳೋರು ನಗ್ತಾರೆ, ನಗೋರು ಅಳ್ತಾರೆ. ಇವೆಲ್ಲವೂ ಕಾಲಚಕ್ರದಲ್ಲಿ ನಿತ್ಯ ನಿರಂತರವಲ್ಲವೇ ತಾಯಿ? ಆಗಬಾರದ್ದು ಏನೂ ಆಗಿಲ್ಲ, ಎಲ್ಲವೂ ಆಗಬೇಕಾದ್ದೇ ಆಗಿದೆ. ಏನಂದಿರಿ ಸ್ವಾಮಿ? ಆಗಬೇಕಾಗಿರುವುದೇ ಆಗಿದೆಯಾ? ಇದೆಂತಹ ಮಾತು? ಆ ಎರಡು ಜೀವಗಳನ್ನು ಒಂದು ಮಾಡಲು ನನ್ನಿಂದ ಮುಹೂರ್ತ ನಿಗದಿಪಡಿಸಿದಿರಿ. ಈಗ ಆ ಮುಹೂರ್ತವೇ ಮುರಿದು ಬಿದ್ದಿದೆ. ಮುಂದೇನು ಗತಿ ಸ್ವಾಮಿ? ಮುಹೂರ್ತ ನಿಗದಿಯಾದ ಮಾತ್ರಕ್ಕೆ ಕಾರ್ಯ ಪೂರ್ತಿಯಾಗಿಲ್ಲ ತಾಯಿ. ಕಾರ್ಯ ಪೂರ್ತಿಯಾಗುವಾಗ ಇಂತಹ ವಿಘ್ನಗಳು ಸಹಜವಲ್ಲವೇ? ಹಸಿಯದೆ ಉಂಡರೆ ಊಟಕ್ಕೆ ಬೆಲೆ ಇರುವುದಿಲ್ಲ. ಕೊಸರಾಡದೆ ಎರಡು ಸಂಬಂಧಗಳು ಬಿಗಿಯಾಗುವುದಿಲ್ಲ. ಬೀಗಿದವರು ಬಾಗಲೇಬೇಕು, ಬಾಗಿದವರು ಬೀಗಲೇಬೇಕು. ಇದು ನನ್ನ ತೀರ್ಮಾನ, ಆ ಕಾಲನ ತೀರ್ಮಾನ. ಕಾದು ನೋಡು ತಾಯಿ. ಸ್ವಾಮಿ, ನಿಮ್ಮ ಮರ್ಮವನ್ನರಿತವರಾರು? ಇದು ನಿಮ್ಮ ಮೋಜಿನ ಆಟವೋ ಅಥವಾ ಜೀವನದ ಪಾಠವೋ? ನನಗಂತೂ ಸೋಜಿಗವೆನಿಸುತ್ತಿದೆ. ಈ ಸೂಕ್ಷ್ಮತೆಯ ಹಿಂದಿರುವ ವಿಚಾರವಾದರೂ ತಿಳಿಸಿ. ಅವ್ವ, ನೀನು ಒಂದು ಹೆಣ್ಣಾಗಿ ಹೆಣ್ಣೆತ್ತವರ ಕಷ್ಟ ನಿನಗರಿವಿಲ್ಲವೇ ತಾಯಿ? ಸೃಷ್ಟಿಯ ಈ ಕತ್ತಲ ರಾಜ್ಯದಲ್ಲಿ ಅಜ್ಞಾನದ ಅಂಧಕಾರವನ್ನು ಅಳಿಸೋಕೆ ಬಂದವನು ನಾನು. ಹೆಣ್ಣು ಕುಲಕ್ಕೆ ಕವಿದಿರೋ ಕತ್ತಲನ್ನು ಬಿಡಿಸದೇ ಹೋದರೆ ನನ್ನನ್ನು ಯಾರವ್ವ ನಾಳೆ ಸಂಕಷ್ಟ ಕಳೆಯೋ ಮಾದಪ್ಪ ಅಂತಾರೆ? ಗಂಡು ಸಂತಾನ ಕೇಂದ್ರವಾಗಿರುವ ಪಿತೃಪ್ರಧಾನ ಸಮಾಜದಲ್ಲಿ ಹೆಣ್ಣೆತ್ತವರ ಮೇಲೆ ಗಂಡಿನ ದಬ್ಬಾಳಿಕೆ ನಿನಗೆ ತಿಳಿದಿಲ್ಲವೇ ತಾಯಿ? ಪೃಥ್ವಿ ಸ್ವರೂಪಳಾದಂತಹ ಪರಮೇಶ್ವರನ ಅರ್ಧಾಂಗಿನಿಯಾದ ದೇವಿ ಪಾರ್ವತಿಯೂ ಒಬ್ಬ ಹೆಣ್ಣು. ಹೆಣ್ಣನ್ನು ಸಮಾಜವಿಂದು ಕೇವಲ ಭೋಗದ ವಸ್ತುವನ್ನಾಗಿ ಕಂಡಿದೆ. ಹೆಣ್ಣೆತ್ತವರು ಎಂದರೆ ನಿಕೃಷ್ಟವಾಗಿ ಕಾಣುವ ಈ ಸಮಾಜದಲ್ಲಿ ನಾಳೆ ಗಂಡಿನ ಅಹಮನ್ನು ಮೆಟ್ಟಿ ನಿಲ್ಲಬೇಕು. ಅದಕ್ಕಾಗಿ ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕೆ ನಾನು ಇಂದೇ ಮುನ್ನುಡಿ ಬರೆಯುತ್ತಿರುವುದು ತಪ್ಪ ತಾಯಿ? ಇವತ್ತು ಶಂಕರೇಗೌಡ ಆಡಿದ ಮಾತು ನಾಳೆ ಲೋಕಕ್ಕೆ ನೀತಿಯಾಗಬೇಕು. ಪರರ ಮನೆಯ ಹೆಣ್ಣನ್ನು ಮನೆಗೆ ತರುವುದೇ ಒಂದು ಭಾಗ್ಯ. ಆ ಭಾಗ್ಯವನ್ನು ಕಣ್ಣಿಗೊತ್ಕೊಂಡು ಕರ್ಕೋಬೇಕು. ಕಣ್ಣೀರಿಡದ ಹಾಗೆ ಕಾಪಾಡಿ ಮನೆಯ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕೆಂಬುದೇ ನೀತಿ. ನಾನು ಎಂಬ ಅಹಂಕಾರವನ್ನು ಗಂಡೆತ್ತವರು ಬಿಡಬೇಕು. ಇದೇ ನನ್ನ ಉದ್ದೇಶ. ಆಹಾ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಎಂಥ ಮಹಾನುಭಾವರು ನೀವು. ಹೆಣ್ಣಾಗಿ ನನಗೇ ಅರಿವಿಲ್ಲದನ್ನ ನನ್ನ ಅರಿವಿಗೆ ಮೂಡಿಸಿ ನನ್ನ ಕಣ್ತೆರೆಸಿದಿರಿ. ನಿಮಗೆ ನೀವೇ ಸರಿಸಾಟಿ. ಈ ನಿಮ್ಮ ಲೋಕ ಕಲ್ಯಾಣದ ನಾಟಕ ಮುಂದುವರೆಯಲಿ. ನಾನಿನ್ನ ಕೂಗಿಗೆ ಸದಾ ಕಾದಿರುತ್ತೇನೆ ಸ್ವಾಮಿ.
ಸಂಕಿ ಓ ನನ್ನ ಮೇಲೆ ಕ್ವಾಪ್ವಾ ನನಗೂ ನಿನ್ನ ಮೇಲೆ ಕ್ವಾಪ್ವೇ ಅನ್ನೋ ಏನೇ ಅನ್ನೋ ನಿಮ್ಮಪ್ಪ ಏನು ಮಾತು ಸರಿಯಾಗಿಲ್ಲ ದೊಡ್ಡವ್ರು ಮೂಗಿನ ಮೇರಕ್ಕೆ ಮಾತಾಡ್ಬಿಡ್ತಾರೆ ಅವ್ರಿಗೇನು ಗೊತ್ತಾಗಬೇಕು ನಮ್ಮ ಕಷ್ಟ ಬಾ 3 ದಿನ ಆಯಿತು ಹೊಟ್ಟೆಗೆ ಹಿಟ್ಟು ಉಂಡು ಹಗಲು ರಾತ್ರಿ ಅಂದೆ ಹೊಳೆ ದಂಡೆಲೆ ಕಾಯ್ತೀವ್ನಿ ಅದಕ್ಕೆ ನಾ ಏನು ಮಾಡಲಿ ಮಾತು ಕಲಿಸ್ದವ್ರೆ ಮಾತಾಡಬಾರ್ದು ಅಂತ ಬಾಯಿಗೆ ಬೀಗ ಹಾಕಿರುವಾಗ ಮನ್ಸಿನ ಮಾತು ಯಾರಿಗೆ ತಾನೇ ಅರ್ಥ ಆಗುತ್ತೆ ಹೇಳಿ ಹಾಗಂತ ಮಾತಿಗೆ ಕಡಿವಾಣ ಹಾಕಿ ಮನ್ಸಿನ ಆಸನ ಅಡುಬಿಡು ಅಂತೀಯಾ ಅದನ್ನು ಬಿಟ್ಟರೆ ನನಗೇನಾಯ್ತದ ಹೇಳಿ ನಾನು ಏನು ಮಾಡು ಅಂತೀರಾ ಮಾಡೋದೇನು ಬಂತು ನನಗೆ ಅದೇ ಗಂಡು ಬೇಕು ಅಂತ ಜಡಾಪಟಿ ಮಾಡು ನಿಮ್ಮಪ್ಪ ಇನ್ನೂರಿಂದ ಒಂದು ಸುದ್ದಿ ಬಂದ್ರೆ ಸಾಕು ಲಗ್ನ ಆಯ್ತದೆ ನಮ್ಮ ಅಪ್ಪ ಏನು ಆಸೆ ವಿರುದ್ಧವಾಗಿ ಮಾತಾಡಿ ನಾನು ಏನು ಸಾಧಿಸ್ಬೇಕು ಹೇಳಿ ಒಳ್ಳೆ ಕತೆ ಆಯ್ತಲ್ಲ ನಿಂದು ನಮ್ಮನೇಲೇನೋ ನನ್ನ ಮಾತು ಕೇಳ್ತಾರ ಅನ್ಕೊಂಡ್ಯಾ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತೊಟ್ಟು ಮಾಗಿದ ಮೇಲೆ ಕಾಯಿ ಬ್ಯಾಟೆ ಕಾಲಿದ ಮೇಲೆ ಪ್ರಾಣಿ ಯಾವ್ದಾರ ತನ್ನ ಹೆತ್ತೋನ ನೋಡ್ಕೊಂಡು ಸುಮ್ಕಿರ್ತದೆಯೇ ಅದ್ರ ಪಾಡಿಗೆ ಅದು ನೋಡ್ಕೊಂಡು ಹೋಯ್ತಾ ಇರ್ತದೆ ನೀವು ಹೇಳೋದು ದಿಟೆಯ ಯಾವುದೇ ಒಂದು ಪ್ರಾಣಿ ಪಕ್ಷಿ ಒಂದು ಹಂತಕ್ಕೆ ಬಂದ್ಮ್ಯಾಗ ತನ್ನ ಮಕ್ಕಳನ್ನ ನೀವೇ ದೂರ ಹೋಗಿ ಅಂತ ತಳ್ಳಿಬಿಡ್ತವೆ ಆದರೆ ನಮ್ಮ ಅಪ್ಪಯ್ಯ ಹಂಗಲ್ಲ ಸಾಯೋವರೆಗೂ ಅವು ಚಿಟ್ಕೊಂಡು ಸಾಕಬೇಕು ಅಂತ ಬಯಸ್ತಾರೆ ಇದೆ ನಮಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಸಂಕೆಣ್ಣೆ ನಾನು ನಿನಗೆ ಹೆಂಗೆ ಹೇಳಿ ಈ ತೊಟ್ಟಿಗ್ತಿರೋ ಈ ನಿನ್ನ ಕಣ್ಣೀರಿಂದ ಹೊಳೆ ಉಪ್ಪಾಯ್ತದೆ ಅನ್ಕಂಡ್ಯಾ ಇಲ್ಲ ನಿನ್ನ ಅಪ್ಪನ ಮಾತು ಕೇಳಿದ್ರೆ ಅವ್ರು ಚೆನ್ನಾಗಿರ್ತಾರೆ ನೀ ಚೆನ್ನಾಗಿರ್ತೀಯ ನಾ ಚೆನ್ನಾಗಿರ್ತೀನಿ ಅನ್ಕಂಡ್ಯಾ ಯಾವುದು ಆಗಕ್ಕಿಲ್ಲ ಅಂದ್ರ ನಿನ್ನ ಮಾತಿನ ಅರ್ಥ ಏನಾ ನನಗೇನು ಮಾಡಬೇಕು ಅಂತ್ಯಾ ಮಾಡೋದೇನೈತೆ ನಿನಗೆ ನನ್ನ ಮೇಲೆ ಮನಸ್ಸು ಐತೆ ಇಲ್ವಾ ಹೇಳೋ ಆಟೆಯ ನೋಡಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಬೀಸೋ ಗಾಳಿ ಇರೋದು ಎಷ್ಟು ಸತ್ಯನೋ ನಾನು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿದ್ದೀನಿ ಅನ್ನೋದು ಅಷ್ಟೇ ಸತ್ಯ ಅಂದ್ರ ನಿನ್ನ ಮಾತು ನಿಜನ ಸಂಖ್ಯೆನೆ ನೀನು ಮನಸ್ಸು ಮಾಡಿ ಬಾ ಸಂಖ್ಯೆ ಈ ಪೋಡ್ಗಳನ್ನ ಬಿಟ್ಟು ಎಲ್ಲರ ದೂರ ಹೋಗುಮ ಜೀವಕ್ಕೆ ಜೀವವಾಗಿ ಸಾಕೋತೀನಿ ಈ ಪೋಡು ಈ ಜನ ಈ ಲೆಕ್ಕಾಚಾರ ಯಾವ್ದು ನಮಗೆ ಬ್ಯಾಡವೇ ಬೇಡ ಬಾ ಸಂಖ್ಯೆ ಎಲ್ಲರ ದೂರ ಹೋಗುಮ ಅಯ್ಯೋ ಶಿವ ಉಸಿರು ಕೊಟ್ಟು ಅಪ್ಪನ ಉಸಿರು ನಿಲ್ಸು ಅಂತೀರಾ ಹೆಸರು ಕೊಟ್ಟು ನಮ್ಮ ಪೋಡಿನ ಜನರ ಹೆಸರು ಕೆಡಿಸು ಅಂತೀರಾ ಇಲ್ಲ ನಿಮ್ಮ ಬಾಯಲ್ಲಿಂತ ಮಾತೆಲ್ಲ ಬರಬಾರ್ದು ನೀವು ಈ ಚಿಂತೆ ಎಲ್ಲ ಬಿಟ್ಟು ನಿಮ್ಮ ಪೋಡಿಗೆ ಹೊಂಡಿ ಸಂಖ್ಯೆನೆ ಇದೇ ನಿನ್ನ ಕೊನೆ ಮಾತು ಅಂತೀಯಾ ನನ್ನ ಬಾಳ ಸಂಗಾತಿ ಆಗ್ಲಾರೆ ಅಂತೀಯಾ ಆಯ್ತೀನಿ ಒಡಿಯ ಆಯ್ತೀನಿ ಆ ಮಾದಪ್ಪ ಕಣ್ಬಿಟ್ಟು ಸೀತಾಳ್ ಚಪ್ರದ ಕೆಳಗ 2 ಪೋಡಿ ಕೂಡಿ ವರ್ಷೋ ಕಾಲ ಬಂದಾಗ ಖಂಡಿತ ನಿಮ್ಮ ಪಾದ ಸೇವೆ ಮಾಡಕ್ ನಾ ಬಂದೇ ಬರ್ತೀನಿ ಅಲ್ಲಿವರೆಗೂ ಈ ಪಾಪಿ ಮುಖ ನೋಡಕ್ಕೆ ಇನ್ಯಾವತ್ತೂ ಬರೋದು ಬ್ಯಾಡ ಬರೋದು ಬ್ಯಾಡ ಸಂಖ್ಯೆನೆ ಬದ್ಲಿ ಆಳಿಗೆ ಕಾಯಿ ಕೊಟ್ಬಿಟ್ಟು ಬರ್ತೀನಪ್ಪಯ್ಯ ಆಯ್ತಪ್ಪ ಬಿರ್ನ್ ಬಂದ್ಬಿಡು ಸರಿ ಅಪ್ಪಯ್ಯ ನೋಡಮ್ಮೆ ದುಂಡಿ ಬರ್ಲಿಲ್ಲ ಅಂತ ಮಗ ಬಂತು ನೋಡು ಮಗ ಹಂಗೆ ಕಾಲ್ಗೋಸಿ ನೀರು ಹಾಕೊಂಬ ಒಡೆಯ ಎಗ್ಲೇರಿ ಜೋಳಿಗೆ ಕೆಳಗೆ ಇಳಿಸ್ದಂಗೆ ಕಾಣಿಸ್ತಾ ಇಲ್ಲ ಉಂಡು ಇಲ್ಲ ತಂದೂ ಇಲ್ಲ ಎಲ್ಲ ಖಾಲಿ ಖಾಲಿ ಕುಸೆ ನೀಲೇಗೌಡ ಏನಾಯ್ತು ಮಗ ಇದ್ಯಾಕೆ ಹೆಂಗಿದೆ ಏನಿಲ್ಲ ಕಣ್ಬಿಡು
ಏನು ಇಲ್ಲ ಅಂದ್ರೆ ಈ ಕರಳು ತಿಳಿಯಕ್ಕಿಲ್ವ ಕುಸೆ? ಚಂದ್ರನಂಗಿದ್ದ ಮಗ ಅಂಗೈಯಗ್ಲ ಆಗದೆ. ನಿನ್ನ ಮುಖದಾಗೆ ನಗು ನೋಡಿ ಎಷ್ಟು ದಿನ ಆಯ್ತು ಅಂತೀನಿ ಮಗ. ಅದೇನು ಯೋಚನೆ ಮಾಡಿಯ ನೀನು? ನಂಗೆ ಯಾವ ಯೋಚನೆ ನಿಲ್ಕೊಂಡು ಬಿಡವ. ಯೋಚನೆ ಇಲ್ಲದ ಯಾಸ್ವಾ ಇದು? ಅಲ್ಲ ಕಣ್ಮಗ, ಗರುಡ್ನಂಗಿದ್ದೋನು ಯಾಕೆ ಹಿಂಗಾಗ್ಬಿಟ್ಟೆ? ಒಳ್ಳೆಯಲ್ಲಿ ಮಕ್ಕ ತೊಳಿಬೇಕಾರೆ ಒಂದಪ್ಪ ಬಿಂಬ ನೋಡ್ಕೋ. ಅಲ್ಲ, ಬರಗಾಡ್ಗೆ ಹೋದ್ರು ನೀನು ಬರೀ ಕೈಲಿ ಬಂದವನಲ್ಲ. ಅಂಥದ್ರಲ್ಲಿ ಕಾಡೇ ಸೊಂಪಾಗಿದ್ರು ಬ್ಯಾಟೆ ಇಲ್ಲದೆ ಬರೀ ಕೈಲಿ ಬಂದಿಯಲ್ಲಪ್ಪ. ಹೊತ್ತಿಗೂ ಸಂಜೆಗೂ ಗಂಜಿ ಅಂಬ್ಲಿನೂ ಕುಡಿಯೋದಿಲ್ಲ. ಹಿಂಗೆ ಆದರೆ ವಯಸ್ಸಾದ ಕಡೆಗಾಲದಲ್ಲಿ ನಾವು ನಿನ್ನ ಯೋಚನೆಯಲ್ಲೇ ಹೊಂಟೋಗ್ಬಿಡ್ಬೇಕು ಅಂತ ಮಾಡಿದ್ದೇನಪ್ಪ. ಬಿಡ್ತೀಯ ನಿಮ್ಮ ಅವಯ್ಯೋ? ಮುಸ್ಸಂಜೆ ಹೊತ್ನಾಗ ಎಂಥ ಮಾತು ಅಂತ ಆಡ್ತೀರಿ? ಮನೆ ಮುಂದ್ಗಳ ಕಂಬ ನೀವು. ನಿಮ್ಮ ಬಾಯಲ್ಲೇ ಇಂಥ ಮಾತು ಬಂದ್ಬಿಟ್ರೆ ನಮ್ಗಳ ಗತಿ ಏನಾಗಬೇಕು ಮಾವಯ್ಯೋ? ಮತ್ತಿನ್ನೇನವ, ಕೈಗೆ ಬಂದ ಮಗ ಯೋಚನೆ ಮಾಡ್ಕೊಂಡು ಹಿಂಗೆ ಖಾಲಿ ಆಯ್ತಾ ಇದ್ರೆ ನಾವು ಅದನ್ನ ನೋಡ್ಕೊಂಡು ಯಾವ ದೇಶ ಆಳ್ಬೇಕು ಹೇಳು? ನೀವು ಯೋಚನೆ ಮಾಡೋದು ಬುಡಿ ಮಾವಯ್ಯ. ಇವತ್ತಿಗೆ ನಿಮ್ ಯೋಚನೆ ತೀರ್ತು. ಹಂಗಂದ್ರೆ ಏನವ? ಅಪ್ಪಯ್ಯ, ನೀವು ಹೇಳ್ದಂಗೆ ಹೇಳಿದ ಫೋಟ್ನೆಲ್ಲ ಹುಡುಕಿ ನಮ್ಮ ನೀಲೇಗೌಡನಿಗೆ ತಕ್ಕಂತ ಎಣ್ಣ ಹುಡ್ಕೊಂಡು ಒಪ್ಪಿಸ್ಕೊ ಬಂದ್ಬಿಟ್ಟಿವಿ. ನೀವು ನಮ್ಮ ನೀಲೇಗೌಡ ಒಪ್ಕೊಳ್ಳೋದು ಒಂದೇ ಬಾಕಿ. ನೀವು ಒಪ್ಕೊಂಡು ಹ್ಞೂ ಅಂತ ಹೇಳ್ಬಿಟ್ರೆ ಅವತ್ತಿನಿಂದೇ ಮದ್ವೆ ಜಿಬ್ಣ ಶುರು. ಅಪ್ಪ ಪರಮಾತ್ಮ, ಕೊನೆಗೂ ನಮ್ಮ ಪಾಲ್ಗೆ ಕಂಡ್ಬಿಟ್ಬಿಟ್ಟಲ್ಲಪ್ಪ. ಯಾಕ್ಲ ನೀಲ ಮುಖ ತಿರ್ಗಿಸ್ಕೊಂಡೆ? ನಾವೇನೋ ಸೊಡ್ಡು ಪೊಡ್ಡು ಹೆಣ್ಣು ನೋಡಿಲ್ಲ ಕಣಪ್ಪ. ನೀನ್ ನೋಡಿದ್ಯಲ್ಲ ಚೆಲ್ವಿ, ಅವಳಿಗಿಂತ ಒಂದ್ ಕೈ ಮ್ಯಾಲಿಯ. ಮಿಂಚೋಳ್ದಂಗೆ ಹೊಳಿತಾಳೆ. ತೆಂಕನ್ ಕಡೆ ಹೆಣ್ಣು ಕಣಪ್ಪ. ಮವಾಯ್, ಅವಳಿച്ച ಬಿಡು. ಆ ಮ್ಯಾಗಲ್ ದೊಡ್ಡ ಹೆಣ್ಣು ಅವಳೇನು ಕಮ್ಮಿನ? ಅವಳೆಷ್ಟು ಚೆನ್ನಾಗಿ ಅವಳೆ. ಅವಳು ಮ್ಯಾಗಲ್ ಲೋಕದಿಂದ ಇಳಿದು ಬಂದಂಗ ಅವಳೆ. ಅವಳ ನಡೆ ನುಡಿ ಅಂದ ಚಂದ ಅದನ್ನ ನಾನು ಹೇಳಕ್ಕಿಲ್ಲ. ನೀನೇ ಬಂದು ನೋಡಿದ್ರೆ ಗೊತ್ತಾಯ್ತದೆ. ಅಷ್ಟೇ ಅಲ್ಲಪ್ಪಯ್ಯ, ಆಡು ಕುರಿ ದನ ಬಂಡಿ ಬಳಗದಲ್ಲಿ ನಮ್ಗಿಂತ ಒಂದು ಕೈ ಮ್ಯಾಲೆ ಎನ್ನು. ಅಷ್ಟಿದ್ರು ಏನು ವಿನಯ ಅಂತೀನಿ. ನಿಮ್ಮ ಹೆಸರು ಹೇಳಿದ್ದೆ ತಡ, ದುಂಡೇಗೌಡರು ಸೊಸೆ ಬರ್ತಾಳೆ ಅಂತ ಹೇಳ್ಬಿಡಿ ಅಂದ್ರು. ಬಲ್ಲೆ ಬಲ್ಲೆ, ಅಣ್ಣ ಅತ್ತಿಗೆ ಅಪ್ಪ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಗನಿಗೆ ಒಳ್ಳೆ ಸಂಬಂಧನ ಕುದುರಿಸ್ಬಿಟ್ಟಿದ್ದೀರಿ. ಕುಸೆ ನೀಲೇಗೌಡ ಒತ್ತಾರಕ್ಕೆ ಹೊಂಟ್ಬಿಡೋದೆ. ಅಪ್ಪಯ್ಯ, ನೀವುಗಳು ನನ್ನ ಮ್ಯಾಗೆ ಎಷ್ಟು ಪ್ರೀತಿ ಮಡಗಿದ್ದೀರಾ ಅಂತ ನನಗೀಗ ಗೊತ್ತಾಗೈತೆ. ಏಳು ಜನ್ಮ ಎತ್ತಿದ್ರು ನಿಮ್ಮ ಪ್ರೀತಿ ಋಣನ ತೀರ್ಸಕ್ಕಾಗಕ್ಕಿಲ್ಲ ಅಪ್ಪಯ್ಯ. ನಾನು ಸಂದಾಗಿರಲಿ ಅಂತ ಸುತ್ತ ಪೋಡಲ್ಲೆಲ್ಲ ಹೆಣ್ಣನ್ನು ಹುಡ್ಕಿರ್ತೀರ. ಆದರೆ ನನ್ನ ಮನ್ಸ್ನಾಗ ಏನೈತೆ ಅಂತ ಹೇಳಪ್ಪಯ್ಯ. ಹೇಳಪ್ಪ, ಅದೇನು? ಅಪ್ಪಯ್ಯ, ನೀವು ಆ ಸಂಕ್ರಾಯರ್ ಪೋಡ್ನ ಹೆಣ್ಣನ್ನು ಮರ್ತು ಬಿಡು ಅಂದ್ರಿ. ಮತ್ತೆ ಆ ವಿಷಯ ತೆಗೆಯೋದು ಬೇಡ ಅಂದ್ರಿ. ನಾನೇನಾದರೂ ಆ ಮಾತನ್ನ ತೆಗೆದ್ನಾ? ಇಲ್ಲ ಕಣ್ಕುಸೆ, ಇದ್ರಾಗ ನಿನ್ ಬಂಗಾರ ಕಂದ. ನಾನು ಹಿಂಗೆ ಆ ಹೆಣ್ಣಿನ ವಿಷಯ ತೆಗ್ದಿಲ್ವೋ, ನೀವು ಅಷ್ಟೇ ನನ್ನ ಲಗ್ನದ ವಿಷಯ ತೆಗೆಯೋದು ಬೇಡ. ಏನ್ ಮಾತು ಅಂತ ಆಡ್ತಿದ್ಯಾ ಮಗ? ಏನ್ ಮಾತು ಅಂತ ಆಡ್ತಿದ್ಯಾ? ನೀನ್ ಲಗ್ನ ಬೇಡ ಅಂದ್ರೆ ಸರಿ, ಹೆತ್ ಕರ್ಲು ಹೆಂಗಾಗ್ಬೇಡ ಹೇಳು? ನಮ್ಮ ವಂಶ ಬೆಳೆಯೋದು ಬೇಡವಾ? ಅವೋ, ನಿಮ್ಮ ವಂಶ ಬೆಳೆಯೋಕ್ಕೆ ನಿಮ್ಮ ಬೇರಿಂದ ಬಂದಿರೋದು ಒಂದು ಬಳ್ಳಿ ಅಲ್ಲ, 7 ಬಳ್ಳಿ. ಅದ್ರಾಗೊಂದು ಸುಟ್ಟೋಯ್ತು ಅನ್ಕೊಳ್ಳಿ. ಏನು ಮಾತು ಅಂತ ಆಡ್ತಿಲ್ಲ ನೀಲ ನೀನು?
ಮನ್ಸ್ನಾಗ ಒಬ್ಬನ ಕಟ್ಕೊಂಡು ಮನ್ತನಕ್ಕೆ ಒಬ್ಳನ್ನ ಕರ್ಕೊಂಡು ಬರೋಕ್ಕೆ ನಂಗೆ ಆಗಕ್ಕಿಲ್ಲ. ಲಗ್ನ ಅಂತ ಆದ್ರೆ ಸಂಖ್ಯೆನೆ, ಇಲ್ಲಾಂದ್ರೆ ಸನ್ಯಾಸ ಆಗ್ಬಿಡ್ಬಿಡ್ತೀನಿ.